ದಮ್ಮು, ನಿನ್ ಮುಖಕ್ಕೆ ಬೇಜಾರು ಸ್ವಲ್ಪನೂ ಚೆನ್ನಾಗಿರಲ್ಲ. ಒಂದ್ಸಲ ಈ ಕಡೆ ತಿರುಗು. ಅಪ್ಪ, ಅಮ್ಮನ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ಸತ್ತೆ. ಬೇಜಾರ್ ಮಾಡ್ಕೊಂಡ್ರೆ ಅಂದವಾಗಿ ಕಾಣ್ತಾರೆ ಅಂತ. ಇನ್ಯಾರು ಹೇಳಿರ್ತಾರೆ? ಯಾವಾಗ್ಲೂ ಮಾವನೇ ಹೇಳಿರ್ತಾರೆ. ಅಮ್ಮ, ನಾನು ಯಾವತ್ತು ಮಿಸ್ ಆಗಿ ಕೂಡ ಹೇಳಿಲ್ಲಮ್ಮ. ಹಾಗೆ ಹೇಳಿದ್ರು ತಪ್ಪೇನಿದೆಯಪ್ಪ? ಅಮ್ಮ ಖುಷಿಯಾಗಿದ್ರು ಚೆನ್ನಾಗಿರ್ತಾರೆ, ಬೇಜಾರ್ ಮಾಡ್ಕೊಂಡ್ರು ಚೆನ್ನಾಗಿರ್ತಾರೆ, ಕೋಪ ಮಾಡ್ಕೊಂಡ್ರು ಚೆನ್ನಾಗಿರ್ತಾರೆ. ನಮ್ಮಮ್ಮ ಬಂಗಾರ ಅಲ್ವಾ? ಹೌದು. ಅತ್ತೆ ಏನ್ ಮಾಡಿದ್ರು ಚೆನ್ನಾಗಿರತ್ತೆ, ಏನ್ ಮಾತಾಡಿದ್ರು ಚೆನ್ನಾಗಿರತ್ತೆ. ಆದ್ರೆ ಈ ತರ ಊಟ ಮಾಡದೆ ಇದ್ರೇನೆ ಬೇಜಾರಾಗೋದು. ಹಾ ಸಾಕು. ನನಗ್ ಸಮಾಧಾನ ಹೇಳೋದಕ್ ಮಾತ್ರ ಎಲ್ರೂ ಒಂದೇ ಮಾತಿನ ಮೇಲೆ ನಿಂತಿರ್ತೀರಾ. ನನಗೇನಾದ್ರೂ ಬೇಕು ಅಂದ್ರೆ ಮಾತ್ರ ನನ್ನ ಕಡೆ ನಿಲ್ಲೋರು ಯಾರು ಇಲ್ಲ. ಅದ್ಯಾಕತ್ಗೆ ಹಾಗೆ ಹೇಳ್ತೀರಾ? ನಾನಿದ್ದೀನಲ್ವಾ? ನೀನಿದ್ರೆ ಏನೇ ಬಂತು ಪ್ರಯೋಜನ? ಅಷ್ಟಕ್ಕೂ ನೀನಿದ್ದಿದ್ದಕ್ಕೆ ನಾನು ಸೋತ್ ಹೋಗಿದ್ದು. ಅಯ್ಯೋ, ಏನ್ ಹಾಗೆ ಹೇಳ್ಬಿಟ್ರಿ ಅದ್ಗೆ? ನಾನಿದ್ದಕ್ಕೆ ಸೋತ್ ಹೋದ್ರ ನೀವು? ಅದ್ರಲ್ಲಿ ಅನುಮಾನ ಏನೇ ಇದೆ? ನೀನ್ ಕಾಲೇ ಅಂತದ್ದು. ಅದೇ ನೀನ್ ಪಕ್ಕದಲ್ಲಿ ಇಲ್ದೇ ಇದ್ದಿದ್ರೆ ನಮ್ಮ ಅಕ್ಕ ಗೆಲ್ತಾ ಇದ್ಲೋ ಏನೋ. ಅಕ್ಕ, ನೀನೇನ್ ಚಿಂತೆ ಮಾಡ್ಬೇಡ. ಈ ಸಲ ಪಲ್ಲವಿ ನಿನ್ ಪಕ್ಕ ನಿಂತ್ಕೊಳ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಮುಂದಿನ ಸಲ ನೀನೇ ಖಂಡಿತವಾಗಿ ಅಧ್ಯಕ್ಷೆ ಆಗ್ತೀಯ. 5 ವರ್ಷ ಎಷ್ಟು ದಿನದಲ್ಲಿ ಬರುತ್ತೆ? ಈಗ ತಿರುಗಿ ಹಾಗೆ ನೋಡು, ಅಷ್ಟಲ್ಲಿ ಬಂದ್ಬಿಡುತ್ತೆ. ಸಾಕು. ನಿಮ್ ಮಾತ್ ಕೇಳಿ ನಾನು ಮತ್ತೆ ಮೋಸ ಹೋಗಲ್ಲ. ಈಗ ನಿಮ್ಗೇನು? ನಾನ್ ತಿನ್ಬೇಕು ಅಷ್ಟೇ ತಾನೇ? ನಡೀರಿ ತಿನ್ನೋಣ. ಅಮ್ಮಯ್ಯ, ನಿಮ್ಮಮ್ಮ ಉಪಹಾರ ಸತ್ಯಾಗ್ರಹ ಬಿಟ್ಬಿಡ್ಲು ಕಣೋ. ಮತ್ತೆ ನಿರ್ಧಾರ ಬದಲಾಯಿಸೋಕ್ಕೂ ಮುಂಚೆ ಬೇಗ ಊಟ ಮಾಡೋಣ. ನಡ್ರಿ, ತುಂಬಾ ಹಸಿವಾಗ್ತಿದೆ ಕಣ. ಅಂದ್ರೆ ಹಸ್ವಾಗ್ತಿದೆ ಅಂತ ಕರೆದ್ರೆ ಹೊರತು ನನ್ ಮೇಲಿನ ಪ್ರೀತಿಗಲ್ಲ ಅಂತಾಯ್ತು. ನಿನ್ನ ಕೈ ಮುಗಿತೀನಿ ಕಣೆ. ಎದುರುಗಡೆಯವ್ರು ಏನೇ ಮಾತಾಡಿದ್ರು ಅದ್ರಲ್ಲಿ ಏನ್ ತಗೋಬಾರ್ದು ಅದನ್ನೇ ತಗೊಂಡು ಅದ್ರ ಮೇಲೆ ಒಂದು ಯುದ್ಧನ ಮಾಡ್ಬಿಡ್ತೀಯ ನೀನು. ನಾನೇನು ಮಾತಾಡಿಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ. ನಡಿ, ಊಟ ಮಾಡೋಣ. ಇವಳು ಮೂಡ್ ಚೆನ್ನಾಗಿದ್ದಾಗ ಇವಳ ಹತ್ರ ಏನ್ ಮಾತಾಡ್ಬೋದು, ಏನ್ ಮಾತಾಡ್ಬಾರ್ದು ಅಂತ ಕೇಳಿ ಒಂದ್ ನೋಟ್ಸ್ ಮಾಡ್ಕೋಬೇಕಮ್ಮ. ಕರೆಕ್ಟ್ ಅಪ್ಪ. ಬನ್ನಿ. ಹೇ, ಇನ್ನು ಎಷ್ಟು ಪಾಪ ಮಾಡ್ತಿರೋ ನೀವು? ಮಾಡಿರೋ ಪಾಪಕ್ಕೇನೆ ಬೀದಿ ಬೀದಿ ತಿರುಗ್ತಾ ಇದೀವಿ. ಇರೋದಕ್ಕೊಂದ್ ನೆಲೆನೂ ಇಲ್ಲದೆ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದೀವಿ. ಆದ್ರೂ ನಿಮಗ್ ಬುದ್ಧಿ ಬರ್ಲಿಲ್ವಾ? ಇವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗಿ ಆ ಮನೆಯವ್ರು ಇವಳನ್ನ ಕ್ಷಮಿಸ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಕ್ಷಮಿಸ್ತಾರತ್ತೆ. ಅಲ್ಲಿರೋರೆಲ್ಲ ದೇವ್ರು. ಅವ್ರಿಗೆ ಅಭಿಮಾನಿಸೋದ್ ಬಿಟ್ರೆ ದ್ವೇಷ ಮಾಡೋದು ಗೊತ್ತಿಲ್ಲ. ಅವರಲ್ಲ ಅಂದ್ರೆ ಯಾರು ಕ್ಷಮಿಸ್ತಾರತ್ತೆ? ನಾವು ತಪ್ಪು ಮಾಡಿದೀವಿ. ಆ ತಪ್ಪಿಗೆ ಕ್ಷಮಾಪಣೆ ಅವ್ರ ಹತ್ರ ಖಂಡಿತವಾಗ್ಲೂ ಸಿಗತ್ತೆ. ಆ ನಂಬಿಕೆ ನನಗಿದೆ. ನೋಡ್ದೇನೋ, ಅವ್ರನ್ನ ದೇವ್ರು ಮಾಡಿ ನಮ್ಮನ್ನ ರಾಕ್ಷಸರು ಮಾಡ್ತಿದ್ದಾಳೆ. ಬಾ ಅಮ್ಮ, ನೀನ್ ಸುಮ್ನೆ ಕಿರ್ಚ್ಬೇಡ. ನಡೆದಿರೋದೇ ಸಾಕು. ಇನ್ನು ನಾವು ಅವ್ರ ದೃಷ್ಟಿಲಿ ಕೆಟ್ಟವರಾಗಿದ್ದು ಕದ್ದು ಮುಚ್ಚಿ ಬದುಕೋ ಅವಶ್ಯಕತೆನೂ ಇರಲ್ಲ. ಒಳ್ಳೆಯವರಾಗಿ ಅವ್ರ ಹತ್ರ ಹೋಗೋದ್ ಬಿಟ್ಟು ನಮ್ಗೆ ಇನ್ನೇನು ಮಾಡಕ್ಕಾಗಲ್ಲ ಅಮ್ಮ. ಇದ್ದಿದ್ದೆಲ್ಲ ಹಾಳಾಗೋಯ್ತು. ಈಗ ಅವ್ರು ನಮ್ಮನ್ನ ಕ್ಷಮಿಸಿದ ತಕ್ಷಣ ನಾವೇನ್ ಕೋಟ್ಯಾಧೀಶ್ವರ ಆಗ್ಬಿಡ್ತೀವಾ? ಧಿಕಾರಿ ಜೀವನ ಮಾಡ್ಲೇಬೇಕಲ್ಲ. ಈ ಸ್ಥಿತಿಗೆ ಬಂದ್ಮೇಲೂ ಅವರಿಂದ ನಮ್ಗೇನೋ ಲಾಭ ಇದೆ? ಅವ್ರನ್ನ ಬೇಡ್ಕೊಳ್ಳೋದ್ರಿಂದ ನಮ್ಗೇನು ಲಾಭ ಇಲ್ಲದೆ ಇರ್ಬೋದು, ಆದ್ರೆ ಪ್ರಶಾಂತವಾಗಿರ್ಬೋದು. ನಮ್ ಬದುಕೇನೋ ನಾವು ಬದುಕ್ಬೋದಮ್ಮ. ನಿಜಾನೇ ಅಲ್ವಾ ಸಿದ್ದು? ಅತ್ತೆ ಹೇಳಿದ್ ಕೂಡ ಕರೆಕ್ಟೇ ಅಲ್ವಾ?
ಅವ್ರ ಹತ್ರ ಒಳ್ಳೆ ಹೆಸರು ಸಂಪಾದಿಸ್ಕೊಳ್ಳೋದ್ರಿಂದ ನಮ್ಗಾಗೋ ಲಾಭ ಏನು? ಇರು, ಒಂದ್ಸಲ ನಿಮ್ಮ ಅಕ್ಕನ ಹತ್ರ ಮಾತಾಡೋಣ. ಹಲೋ ಚಿಕ್ಕಮ್ಮ, ನಾನು. ಹೇಳು ಸಂಪದ. ಈ ನಡುವೆ ಫೋನ್ ಮಾಡೋದೇ ನಿಲ್ಸ್ಬಿಡಿದ್ಯಾ? ಆಗಾಗ ಮನೆಗ್ ಬೇರೆ ಬಂದು ಹೋಗ್ತಿದ್ಯಾ? ಬಂದು ಹೋಗೋದ್ರ ಬಗ್ಗೆ ಒಂದ್ ಮಾತು ಕೂಡ ಹೇಳ್ತಿಲ್ಲ ನೀನು. ನಿನ್ ಪಾಡಿಗೆ ನೀನ್ ಏನೇನೋ ಮಾಡ್ತಿದ್ಯಾ. ನನಗ್ಯಾಕೆ ಫೋನ್ ಮಾಡ್ದೆ? ಸಿದ್ದು ರಿಲೀಸ್ ಆಗಿದ್ದಾನೆ. ಏನ್ ಸಂಪದ, ನಿಜಾನಾ? ಸಿದ್ದುನ್ ಬಿಟ್ಬಿಟ್ರಾ? ಹೇಗೆ? ತುಂಬಾ ಕಷ್ಟಪಟ್ಟು ಸಿದ್ದುನ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಕೊಡ್ತೀನಿ ರೀ, ಮಾತಾಡು. ಅಕ್ಕ, ಅಯ್ಯೋ ಸಿದ್ದು, ಹೇಗಿದೆಯೋ? ನೀನ್ ಜೈಲಲ್ಲಿದ್ರೆ ನೀನನ್ ಬಂದು ನೋಡ್ಕೊಂಡು ಹೋಗೋ ಅವಕಾಶನೂ ಇಲ್ಲ ನನಗೆ. ನಿನ್ನ ಹತ್ರ ಮಾತಾಡ್ತೀನಿ ಅಂದ್ರೇನೆ ಒಪ್ಕೊಳ್ದೆ ಇರೋರು ನಿನ್ನ ನೋಡಕ್ ಬರ್ತೀನಿ ಅಂದ್ರೆ ಒಪ್ಕೋತಾರ? ಆ ಭಯದಿಂದಾನೆ ನೀನು ನೋಡ್ಬೇಕು ಅನ್ನೋ ಎಷ್ಟು ಆಸೆ ಇದ್ರು ಬರಕ್ ಆಗ್ಲಿಲ್ಲ ಕಣೋ ಸಿದ್ದು. ಇದೆಲ್ಲ ಶೌರ್ಯ ಕಲ್ಯಾಣಿಯಿಂದಾನೆ ಅಕ್ಕ. ಅದ್ ನನಗೂ ಗೊತ್ತು ಕಣೋ, ಆದ್ರೆ ಏನ್ ಮಾಡೋದು? ಅವ್ರನ್ನ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಕೊನೆಗೆ ಅವ್ರು ಅನ್ಕೊಂಡಾಗೆ ನೀನನ್ ಜೈಲ್ ಪಾಲ್ ಮಾಡಿದ್ರು, ಅಮ್ಮನ್ನ ಬೀದಿ ಪಾಲ್ ಮಾಡಿದ್ರು. ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ದೀವಕ್ಕ, ಇನ್ ಕಷ್ಟಪಡಕ್ಕಾಗಲ್ಲ. ಏನಂದ್ರಿ? ಯಾರು? ಸುಬ್ಲಕ್ಷ್ಮಿನಾ? ಸುಬ್ಬಿನೂ ಇಲ್ಲ, ಲಕ್ಷ್ಮಿನೂ ಇಲ್ಲ. ಇದು ಶಿವಪಾರ್ವತಿ ಅವ್ರ ಮನೆ. ನನ್ನ ಹೆಸರು ಪಲ್ಲವಿ. ಯಾರಿಗೋ ಮಾಡಕ್ ಹೋಗಿ ಇನ್ಯಾರಿಗೋ ಮಾಡಿದೀರಾ. ಇಡೀ ಫೋನ್ನ ಇನ್ಯಾವತ್ತೂ ಮಾಡಕ್ ಹೋಗ್ಬೇಡಿ. ಹಾ, ಏನು ಮತ್ತೆ ರಾಂಗ್ ನಂಬರಾ? ಹೌದ್ರಿ, ಅದ್ ಏನ್ ಕರ್ಮಾನೋ. ಈ ರಾಂಗ್ ನಂಬರ್ಗಳೆಲ್ಲ ನನ್ಗೆ ಬರುತ್ತೆ. ಪ್ರತಿ ಸಲ ರಾಂಗ್ ನಂಬರ್ ನಿನ್ಗೆ ಬರ್ತಾ ಇರುತ್ತಾ? ಕೊಡಿಲಿ, ಫೋನ್ ಕೊಡೆ ಇಲ್ಲಿ. ಫೋನ್ ಅಡ್ಗೆ ಅಂತೂ ಬರಲ್ಲ, ಕನಿಷ್ಠ ಪಕ್ಷ ಮುಕ್ಕಕ್ಕಾದ್ರೂ ಬರ್ತೀಯಾ? ನಡಿ ಒಳಗೆ. ಬರ್ತೀನ್ರಿ, ನೀವು ನಡೀರಿ. ಬಾರೆ. ಮನೆಯಲ್ಲೆಲ್ಲರೂ ಸಂತೋಷವಾಗೇ ಇದ್ದಾರೆ. ನಾನು ಮತ್ತೆ ದಮಯಂತಿ ಅತ್ತಿಗೆ ಮಾತ್ರ ಬರೀ ದುಃಖದಲ್ಲೇ ಇರೋದು. ಸಿದ್ದು ನನ್ನ ಹತ್ರ ಏನೋ ಹೇಳ್ಬೇಕು ಅಂತ ಫೋನ್ ಮಾಡಿದ್ದ. ಅಷ್ಟರಲ್ಲಿ ಇವ್ರು ಬಂದು ಫೋನ್ ಕಿತ್ಕೊಂಡ್ಬಿಟ್ರು. ಅಷ್ಟಕ್ಕೂ ಅವ್ನು ಯಾಕೆ ನನಗೆ ಫೋನ್ ಮಾಡಿದ್ದ? ಏನ್ ಹೇಳಕ್ ಫೋನ್ ಮಾಡಿರ್ಬೋದು? ಕಂದ, ಇದನ್ನ ಹೀಗಿಡ್ಬೇಕು. ಅನುಪಮ ಅವ್ರೆ, ಅನುಪಮ ಅವ್ರೆ, ಅನುಪಮ ಅವ್ರು ಇಲ್ವಾ ಅಮ್ಮ? ಒಳಗಡೆ ಇದ್ದಾರೆ, ನಾನು ಕರೀತೀನಿ, ಕೂತ್ಕೊಳ್ಳಿ. ಅಮ್ಮ, ಅಮ್ಮ. ಯಾರಮ್ಮ? ಲಾಯರ್ ಅವರ? ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಅನುಪಮ ಅವ್ರೆ, ನೀವು ಹೇಳ್ದಾಗೇನೆ ಪೇಪರ್ ಎಲ್ಲ ಸಿದ್ಧ ಮಾಡಿದ್ದೀನಿ. ಏನ್ ಲಾಯರ್ ಅವ್ರೆ, ನಮ್ಮ ಅನುಪಮ ಏನ್ ಹೇಳಿದ್ಲು, ನೀವೇನ್ ಪೇಪರ್ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಅದೇನಮ್ಮ, ಮನೆಯಲ್ಲಿ ಹೇಳಿಲ್ವಾ? ಸರ್, ಅನುಪಮ ಅವ್ರ ಹೆಸರಿನಲ್ಲಿರೋ ಆಸ್ತಿನೆಲ್ಲ ಮೊಮ್ಮಗ ಮೋಕ್ಷನ ಹೆಸರಿನಲ್ಲಿ ಬರ್ದಿರೋ ಹಾಗೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇವಾಗ ಮೋಕ್ಷನ್ ಹೆಸರಲ್ಲಿ ಆಸ್ತಿ ಬರೆಯೋ ಅಗತ್ಯ ಏನಿತ್ತು ಅನುಪಮ? ಯಾವತ್ತಿದ್ರೂ ಕೊಡ್ಲೇಬೇಕಲ್ಲಮ್ಮ. ಮೋಕ್ಷ ಹುಟ್ಟಿದ ದಿನನೇ ಕೊಡ್ಬೇಕು ಅಂತ ಪೇಪರ್ ರೆಡಿ ಮಾಡ್ಕೊಂಡು ತಗೊಂಡ್ ಬನ್ನಿ ಅಂತ ಲಾಯರ್ ಹೇಳಿದ್ದೆ. ಚೆನ್ನಾಗಿದೆ. ನಾನೇನೋ ಕೇಳ್ದ ಹಾಗೆ, ನೀನೇನೋ ಕೊಟ್ಟ ಹಾಗೆ.
ನೀನು ನನ್ನ ಮೊಮ್ಮಗನ್ಗೆ ಆಸ್ತಿ ಬರೆಯೋದು ಅಂದ್ರೇನು? ನಾನೇನಾದ್ರೂ ಕೇಳಿದ್ನಾ ಇಲ್ಲ ನನ್ನ ಮಗ ಏನಾದ್ರೂ ಕೇಳಿದ್ನಾ? ಯಾರೋ ಕೇಳಿದ್ರು ಅಂತ ಕೊಡ್ಬೇಕು ಅಂತಿಲ್ಲ ದಮಯಂತಿ. ಕೊಡ್ಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು, ಕೊಡ್ತಿದ್ದೀನಿ. ಯಾಕೆ ಕೊಡ್ತಿದ್ಯಾ? ಇಲ್ಲೂ ಕೂಡ ಹೆಸರು ತಗೋಬೇಕು ಅಂತನಾ? ಅನುಪಮ ತನ್ನ ಇಡೀ ಆಸ್ತಿನ ಬರ್ಕೊಟ್ಬಿಟ್ಲು ಅಂತ ಊರವರೆಲ್ಲ ಅನ್ಕೋಬೇಕು. ಆ ದೇವತೆನ ಬಿಟ್ರೆ ಇವಳೇ ದೇವತೆ ಅಂತ ನಿನ್ಗೆ ಗುಡಿ ಕಟ್ಟಬೇಕು. ಅದೇ ತಾನೇ ನಿನಗೆ ಬೇಕಾಗಿರೋದು. ಇದರಲ್ಲಿ ಏನ್ ತಪ್ಪು ನಿನಗೆ ಕಾಣಿಸ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಮೋಕ್ಷ ನನ್ನ ಮೊಮ್ಮಗ, ನನ್ನ ಆಸ್ತಿನ ನನ್ನ ಮಗಳಿಗೆ ಕೊಡ್ಬೇಕು ಅಂತ ನಾನು ಅನ್ಕೊಂಡೆ. ಆದ್ರೆ ನಾನು ಕೊಟ್ಟರು ಅವಳು ತಗೊಳ್ಳಲ್ಲ ಅಂತಿದ್ದಾಳೆ. ಯಾವತ್ತಿದ್ರೂ ಇದನ್ನ ಕೊಡ್ಲೇಬೇಕಲ್ಲ ಅಂತ ನನ್ನ ಮೊಮ್ಮಗ ಹುಟ್ಟಿದ ದಿನ ಇದನ್ನ ಉಡುಗೊರೆಯಾಗಿ ಕೊಡ್ಬೇಕು ಅಂತ ನಾನು ಅನ್ಕೊಂಡೆ. ಇದ್ರಲ್ಲಿ ತಪ್ಪಿದೆ ಅಂತ ನನ್ಗನ್ನಿಸ್ತಿಲ್ಲ. ತಪ್ಪೇನು ಇಲ್ಲ ಅನುಪಮ. ಅಷ್ಟಕ್ಕೂ ನೀನು ಮಾಡೋ ಯಾವ ಕೆಲಸದಲ್ಲೂ ತಪ್ಪೇ ಇರಲ್ಲ. ಏನೋ ಎಲ್ರನ್ನೂ ಉದ್ಧಾರ ಮಾಡ್ತೀಯ ಅನ್ನೋ ಹಾಗೆ, ಎಲ್ರಿಗೂ ಒಳ್ಳೇದ್ ಮಾಡ್ತೀಯ ಅನ್ನೋ ಹಾಗೆ ತೋರ್ಪಡಿಸ್ಕೋತೀಯ. ನಿನ್ನ ಮುಂದೆ ನಾನ್ ಮಾಡೋದೆಲ್ಲ ಡಮ್ಮಿ ಆಗೋಗತ್ತೆ. ಇದೇ ತಾನೇ ನಿನಗ್ ಬೇಕಾಗಿರೋದು. ಸಾಕಿನ್ನು ಬಾಯ್ ಮುಚ್ಚು. ನೀನೇನ್ ಮಾತಾಡ್ತಿದ್ಯ ಅಂತ ನಿನಗೆ ಅರ್ಥ ಆಗ್ತಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಇವಾಗ ಅನುಪಮ ಮಾಡಿರೋದ್ರಲ್ಲಿ ತಪ್ಪೇನಿದೆ? ಇಡೀ ಆಸ್ತಿನ ತನ್ನ ಹೆಸರಿಗೆ ಬರ್ಸ್ಕೊತಿದ್ದಾಳ ಅಥವಾ ತನ್ನ ಮಗಳ ಹೆಸರಿಗೆ ಬರೀತಿದ್ದಾಳ? ನಿನ್ನ ಮೊಮ್ಮಗನ ಹೆಸರಿಗೆ ತಾನೇ ಬರೀತಿರೋದು. ಅದಕ್ಕೆ ಸಂತೋಷ ಪಡೋದನ್ನ ಬಿಟ್ಟು ಅವಳೇನೋ ತಪ್ಪು ಮಾಡಿದಾಳೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಅಜ್ಜಿ ಹೇಳಿದ್ದು ನಿಜಾನೇ ಅಲ್ವಮ್ಮ? ಆಸ್ತಿಗೋಸ್ಕರ ಅನುಪಮ ಅಮ್ಮ ಆಸೆ ಪಟ್ಟವರು ಅಲ್ಲ. ಆಸ್ತಿ ಬೇಕು ಅಂತ ಕಲ್ಯಾಣಿ ಯಾವತ್ತೂ ಕೇಳ್ದವಳು ಅಲ್ಲ. ಕೇಳೋ ಪರಿಸ್ಥಿತಿ ಬರೋ ಹಾಗೆ ನಾನು ಮಾಡೋದೂ ಇಲ್ಲ. ಏನೋ ಮೊಮ್ಮಗನ ಮೇಲಿನ ಪ್ರೀತಿಗೆ ಅವನು ಕೊಡಬೇಕು ಅನ್ಕೊಂಡಿದ್ದಾರೆ. ಅವನು ಕೊಡ್ತಿದ್ದಾರೆ ಅಂದ್ರೆ ನನಗೆ ಕೊಟ್ಟ ಹಾಗೆ ಅಲ್ವೇನಮ್ಮ? ಯಾವ್ದಾದ್ರು ಒಂದ್ ಜಗಳ ಮಾಡ್ಲೇಬೇಕಣ್ಣ ನೀನು. ಎದುರುಗಡೆಯವರು ಏನ್ ಮಾತಾಡ್ತಿದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ ಅಂತ ನೀನ್ ಯೋಚನೆ ಮಾಡಲ್ಲ. ಬಾಯಿ ಇದೆ ಅಲ್ವಾ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯ. ದಿನ ನೀನ್ ಹಾಗೆ ಹೇಳೋದು, ದಿನ ನಾವು ಅದನ್ನೇ ಕೇಳೋದು. ಇದ್ರಲ್ಲೇನು ಹೊಸ್ತೇನಿಲ್ವಲ್ಲಮ್ಮ. ಆದ್ರೆ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವ್ರ ಎದುರಿಗೆ ನೀನು ಏನೇನೋ ಮಾತಾಡ್ತಾ ಇದ್ರೆ ಅವ್ರು ಏನ್ ಅನ್ಕೋತಾರೆ ಹೇಳು? ಅತ್ತೆ, ಯಾರೋ ಕೇಳಿದ್ರು ಅಂತ ನಮ್ಮಮ್ಮ ಕೊಡ್ತಾ ಇಲ್ಲ. ಇದುವರೆಗೂ ಈ ವಿಷಯ ನನ್ನ ಹತ್ರನೂ ಹೇಳಿಲ್ಲ. ಅವ್ರಿಗೆ ಇಷ್ಟ ಇರೋದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವ್ಯಾಕೆ ರಾಧ ಅಂತ ಮಾಡ್ತಾ ಇದ್ದೀರಾ? ಆಸ್ತಿ ಇವನ್ ಹೆಸರಲ್ಲಿದ್ರೆ ನಾಳೆ ಇವನ್ ಜೀವನಕ್ಕೆ ಅಲ್ವಾ ಉಪಯೋಗ ಆಗೋದು. ಸರಿ, ಹೇಗೂ ಕಾಗದ ಪತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾಳಲ್ಲ, ಹಾಗೆ ಕೊಡು ಅನ್ನು. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲೋಡಮ್ಮ, ನಿನ್ನ ದತ್ತು ಮಗಳು ಅನುಪಮ ತನ್ನ ಇಷ್ಟದ ಪ್ರಕಾರ ಬರ್ಕೊಡ್ತಾ ಇದ್ದಾಳೆ. ಅವನು ಕೊಟ್ರೆ ಬೆಳೆದು ದೊಡ್ಡವನಾದ್ಮೇಲೆ ತಾನೇ ಕೈಗೆ ಬರೋದು. ಅದನ್ನೀಗ ನನ್ನ ಮಗನ್ಗೆ ಬರ್ಕೊಡ್ಬೋದಲ್ಲ. ಅಮ್ಮ, ಅನುಪಮ ಅಮ್ಮ ಆಸ್ತಿ ಕೊಡದೆ ಹೋದ್ರೆ ಬದುಕೋಕಾಗದೇ ಇರೋ ಸ್ಥಿತಿಲಿ ನಾವಿದೀವ. ಈಗ ಆಸ್ತಿ ಯಾರ ಹೆಸರಲ್ಲಿದ್ರೆ ಏನು? ಅವನು ಯಾರು? ನನ್ನ ಮಗನೇ ತಾನೆ. ಆದ್ರೆ ಅವ್ರ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಇನ್ ಮುಂದೆ ಆ ಆಸ್ತಿ ನನ್ನ ಹೆಸರಲ್ಲಿ ಇಲ್ದೆ ಹೋದ್ರೆ ತೊಂದರೆ ಆಗಬಹುದೇನೋ ಅನ್ನೋ ಭಯನೂ ಇಲ್ದೇನೆ ಅಷ್ಟು ಆಸ್ತಿನ ಮೋಕ್ಷನ ಹೆಸರಿಗೆ ಬರೀತಾ ಇದ್ದಾರೆ. ಅದನ್ನು ಕೂಡ ತಪ್ಪು ಅಂತಿದ್ಯಾ? ಇವಾಗ ಆಸ್ತಿನ ಶೌರ್ಯಂಗ್ ಕೊಟ್ರು, ಕಲ್ಯಾಣಿ ಕೊಟ್ರು, ನಾಳೆ ಅವ್ರು ಕೊಡೋದು ಅವನ್ಗೆ ತಾನೆ. ಸರಿ ಬಿಡು ಅನುಪಮ, ನಿನ್ಗಿಷ್ಟ ಬಂದ ಹಾಗೆ ಮಾಡು. ಲಾಯರ್ ಅವರೇ, ಹೇಗೂ ಅನುಪಮ ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ. ಅವಳ ಪ್ರಕಾರನೇ ಆಗ್ಲಿ. ಯಾವ್ಯಾವ್ದಕ್ಕೆ ಸೈನ್ ಬೇಕೋ ತಗೊಳ್ಳಿ. ಸರಿ ಸರ್, ಸೈನ್ ಮಾಡಿಮ್ಮ. ಅಮ್ಮ, ಒಂದ್ ನಿಮಿಷ.
ಈಗ ಆ ಆಸ್ತಿ ನಿಮಗೆ ಅವಶ್ಯಕತೆ ಇಲ್ಲದೆ ಇರಬಹುದು, ಆದ್ರೆ ನಿಮಗೆ ವಯಸ್ಸಾಗ್ತಾ ಆಗ್ತಾ ಆ ಆಸ್ತಿನೇ ನಿಮಗೆ ಆಶ್ರಯ ಆದ್ರೂ ಆಗಬಹುದು. ಇವತ್ತು ನನ್ನ ಮಗನ ಮೇಲಿನ ಪ್ರೀತಿಯಿಂದ ನೀವು ಕೊಡ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಮುಂದೆ ನಿಮ್ ಬಗ್ಗೆನೂ ನೀವು ಯೋಚನೆ ಮಾಡದೆ ಆಸ್ತಿನ ಕೊಡ್ತಿದ್ದೀರಾ. ಅದರಿಂದ ನಿಮಗೇನಾದ್ರೂ ತೊಂದರೆ ಆಗಬಹುದೇನೋ, ಒಂದು ಕ್ಷಣ ಯೋಚನೆ ಮಾಡಿ ಅಮ್ಮ. ನಾಳೆ ನನ್ನ ಜೀವನ ಹೇಗೋ ಏನೋ ಅನ್ನೋ ಭಯ ನನಗಿಲ್ಲ. ಯಾಕೆ ಗೊತ್ತಾ, ನನಗೆ ನನ್ನ ಮಗಳಿದ್ದಾಳಲ್ಲ, ನನ್ನ ಬಗ್ಗೆ ಯೋಚನೆ ಮಾಡೋ ನನ್ನ ಅಳಿಯ ಇದ್ದಾನಲ್ಲ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನನ್ನ ತಂದೆ ತಾಯಿ ಸಮಾನ ನನ್ನ ಅತ್ತೆ ಮಾವ ಇದ್ದಾರೆ. ಇಷ್ಟು ದೊಡ್ಡ ಮನೆ ಇದೆ, ಇಷ್ಟು ದೊಡ್ಡ ಕುಟುಂಬ ಇದೆ, ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನ್ ಬೇಕು? ನನ್ನ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ. ನನಗಿರೋ ಧೈರ್ಯ ಒಂದೇ, ನೀವೆಲ್ಲರೂ ನನ್ನ ಜೊತೆ ಇದ್ದೀರಲ್ಲ ಅನ್ನೋದು. ಅದಕ್ಕೆ ನನ್ನ ಹೆಸರಲ್ಲಿರೋ ಆಸ್ತಿನ ನನ್ನ ಮೊಮ್ಮಗನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.